ಭೂಮಿ ಉತ್ತರಾಖಂಡ್ಗೆ ಚಾರಣಕ್ಕೆ ಅಂತ ತೆರಳಿದಂತಹ 9 ಮಂದಿ ಕನ್ನಡಿಗರ ದುರಂತ ಅಂತ್ಯ ಆಗಿದೆ. ಉತ್ತರಕಾಶಿಯಲ್ಲಿ ಮೃತ 9 ಮಂದಿಯ ಮರಣೋತ್ತರ ಪರೀಕ್ಷೆಯನ್ನ ಕೂಡ ನೆರವೇರಿಸಲಾಗಿದೆ. ವಿಮಾನದ ಮೂಲಕ ಬೆಂಗಳೂರಿಗೆ ಮೃತದೇಹವನ್ನ ತರಿಸಿಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆ ಕೂಡ ಆಗ್ತಾ ಇದೆ. ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಗೆ ಹೆಸರಾಗಿರುವ ಉತ್ತರಾಖಂಡ್ನಲ್ಲಾಗಿದೆ. 9 ಮೃತದೇಹಗಳನ್ನ ಚಾರ್ಟರ್ಡ್ ಫ್ಲೈಟ್ ಮೂಲಕ ಬೆಂಗಳೂರಿಗೆ ಕರೆತರೋದಕ್ಕೆ ಬೇಕಾದ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಉತ್ತರಾಖಂಡ್ನ ಮುಖ್ಯ ಕಾರ್ಯದರ್ಶಿ ಜೊತೆಗೆ ಸಚಿವ ಕೃಷ್ಣ ಬೈರೇಗೌಡರು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಬೇಕಾದಂತಹ ತಯಾರಿಯನ್ನ ಕೂಡ ನಡೆಸಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಉತ್ತರಾಖಂಡ್ನ ಮುಖ್ಯ ಕಾರ್ಯದರ್ಶಿಗೆ ಸಚಿವ ಕೃಷ್ಣ ಬೈರೇಗೌಡರು ಬೇಕಾಗಿರುವ ಇನ್ಸ್ಟ್ರಕ್ಷನ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಚಾರಣ ತಂಡದಲ್ಲಿ ಇದ್ದವರ ದುರಂತ ಅಂತ್ಯ ಆಗಿದೆ. 9 ಜನ ಚಾರಣಕ್ಕೆ ಅಂತ ಹೋಗಿದ್ರು. ಆದರೆ ಏಕಾಏಕಿ ಹವಾಮಾನ ವೈಪರೀತ್ಯದಿಂದ ಬ್ಲಡ್ ಕ್ಲಾಟಿಂಗ್ ಸೇರಿದಂತೆ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಇವರೆಲ್ಲ ಮೃತಪಟ್ಟಿದ್ದಾರೆ. ಸಿಂಧು, ವಕೀಲಂ, ಆಶಾ ಸುಧಾಕರ್, ಸುಜಾತಾ, ಜೊತೆಗೆ ವಿನಾಯಕ್, ಚಿತ್ರ, ಪಣೀತ್, ಪದ್ಮನಾಭನವರು ಎಲ್ಲರೂ ಸಾವನ್ನಪ್ಪಿದ್ದಾರೆ. ಚಾರಣ ತಂದ ಸಾವು, ಸಿಂಧು ಅನ್ನೋರ ಸಾವು ಕೂಡ ಇದೇ ಚಾರಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಾಗಿದೆ. ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಗೆ ಮೃತಪಟ್ಟಿದ್ದಾರೆ. ಮೃತ ದುರ್ದೈವಿ ಅನ್ನೋದು ತಿಳಿದು ಬರ್ತಾ ಇದೆ. ಇವರ ಜೊತೆಗೆ ಆಶಾ ಸುಧಾಕರ್ ಅನ್ನೋರ ಸಾವು ಕೂಡ ಆಗಿದೆ. ಬಹುತೇಕರಿಗೆ 35 ವರ್ಷ, ಕೆಲವರಿಗೆ 40 ವರ್ಷ, 50 ವರ್ಷದವರೆಲ್ಲ ಆಗಿದ್ದಾರೆ. ಆಶಾ ಸುಧಾಕರ್ ಅನ್ನೋರು ಕೂಡ ಮೃತಪಟ್ಟಿದ್ದಾರೆ. ಸುಜಾತಾ ಮುಂಗುರುವಾಡಿ ಅನ್ನೋರು ಕೂಡ ಅಸುನೀಗಿದ್ದಾರೆ. ಅವ್ರ ಜೊತೆಗೆ ವಿನಾಯಕ ಮುಂಗುರುವಾಡಿ ಅನ್ನೋರು ಕೂಡ ಮೃತಪಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಚಿತ್ರಾ ಪಣೀತ್, ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿರುವಂತಹ ಮತ್ತೊಬ್ಬ ದುರ್ದೈವಿ ಅನ್ನೋದು ಕೂಡ ಐಡೆಂಟಿಫಿಕೇಷನಲ್ಲಿ ಗೊತ್ತಾಗಿದೆ. ಚಿತ್ರಾ ಪಣೀತ್ ಅನ್ನೋರು. ಪದ್ಮನಾಭ್ ಕೆಪಿ ಅನ್ನೋರ ಸಾವು ಕೂಡ ಆಗಿದೆ ಇದೇ ದುರಂತಕ್ಕೆ ಸಂಬಂಧಪಟ್ಟಂತೆ. ವೆಂಕಟೇಶ್ ಪ್ರಸಾದ್, ಅನಿತಾ ರಂಗಪ್ಪ ಹಾಗೂ ಪದ್ಮಿನಿ ಹೆಗಡೆ ಅನ್ನೋರ ಸಾವು ಕೂಡ ಆಗಿದೆ. ಒಂದು ಗ್ರೂಪ್ ಮಾಡ್ಕೊಂಡಿದ್ರು, ಬೇಕಾಗಿರೋ ಎಲ್ಲ ಬ್ಯಾಕಪ್ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೂಡ ಪಡ್ಕೊಂಡಿದ್ರು. ಆದರೆ ವಿಧಿ ಇವರ ಸಾವಿಗಾಗಿ ಹೊಂಚು ಹಾಕಿ ಕೂತಿತ್ತು ಅಂತ ಅನಿಸುತ್ತೆ. ರಿಟರ್ನ್ ಬರಬೇಕಾದ್ರೆ ಈ ರೀತಿ ದುರಂತ ಅಂತ್ಯದಲ್ಲಿ ಮೃತಪಟ್ಟಿದ್ದಾರೆ. ಟ್ರಾಜಿಕ್ ಎಂಡ್ಗೆ ಸಾಕ್ಷಿಯಾಗಿದೆ ಉತ್ತರಾಖಂಡ್. ಇಡೀ ದೇಶದ ಜನ ಕೂಡ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟೊಟ್ಟಿಗೆ ಜಸ್ಟ್ ಒಂದು 2-3 ದಿನಗಳ ಹಿಂದಷ್ಟೇ ಅವರು ಬದುಕಿದ್ದವರು, ಈ ಟ್ರೆಕ್ಕಿಂಗ್ ಬಗ್ಗೆ ಸಾಕಷ್ಟು ಕುತೂಹಲ ಇಟ್ಕೊಂಡಿದ್ದವರು. ಜೂನ್ 3ನೇ ತಾರೀಕು ಟ್ರೆಕ್ಕಿಂಗ್ಗೆ ಅಂತ 20 ಜನರ ತಂಡ ಹೋಗಿತ್ತು. ಉತ್ತರಕಾಶಿ ಜಿಲ್ಲೆಯ ಸಹಸ್ರತಾಲ್ಗೆ ಟ್ರೆಕ್ಕಿಂಗ್ಗೆ ಅಂತ ಟೀಮ್ ಹೋಗಿರುತ್ತೆ. ವಾಪಸ್ ಬರಬೇಕಾದ್ರೆ ಇನ್ಸಿಡೆಂಟ್ ಆಗಿರೋದು, ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಭಾನುವಾರ ಮಧ್ಯಾಹ್ನ ಗಾಳಿ ಮಳೆ ಸಹಿತ ಹಿಮ ಬಿದ್ದಿದೆ. ದಾರಿಯೇ ಕಾಣದಂತೆ ಬಂಡೆ ಪಕ್ಕದಲ್ಲಿ ಅವರು ಶೆಲ್ಟರ್ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಆ ಎಕ್ಸ್ಟ್ರೀಮ್ ಕಂಡೀಷನ್ಗೆ ದೇಹ ಪ್ರತಿಕ್ರಿಯೆ ಕೊಟ್ಟಿರುವಂತಹ ರೀತಿ ಬೇರೆ ರೀತಿಯಾಗಿದೆ. ಸೊ 9 ಜನರ ಸಾವಾಗಿದ್ರೆ, ಇನ್ನೂ ಕೆಲವರು ಮಿಸ್ಸಿಂಗ್ ಆಗಿದ್ದಾರೆ. ಇನ್ನೂ ಕೆಲವರ ಐಡೆಂಟಿಫಿಕೇಷನ್ಗೆ ಪ್ರಯತ್ನಗಳು ಆಗ್ತಾನೇ ಇದೆ. ಸದ್ಯಕ್ಕೆ ಇವರ ಮೃತದೇಹಗಳನ್ನು ಕರ್ನಾಟಕಕ್ಕೆ ತರಿಸೋ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ನಿರಂತರವಾಗಿ ಕೋಆರ್ಡಿನೇಷನಲ್ಲಿ ಉತ್ತರಾಖಂಡ್ ಜೊತೆಗೆ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಅನೇಕರನ್ನ ಚಾಪರ್ ಮೂಲಕ ರೆಸ್ಕ್ಯೂ ಮಾಡೋ ಕೆಲಸವನ್ನು ಕೂಡ ಮಾಡಲಾಯಿತು. ಹಿಮಚ್ಛಾದಿತ ಪ್ರದೇಶ, ದುರ್ಗಮವಾದಂತಹ ಪ್ರದೇಶ ಆಗಿರೋದ್ರಿಂದ ರಕ್ಷಣಾ ಕಾರ್ಯಾಚರಣೆ ಸುಲಭ ಆಗಲಿಲ್ಲ. ಅಲ್ಲಿಗೆ ಹೋಗೋದು ಕೂಡ ಎಕ್ಸ್ಟ್ರೀಮ್ ಕಂಡೀಷನ್ನಲ್ಲಿ ಹೋಗುವಂಥದ್ದೇ. ನನ್ನ ಹೆಸರು ಶ್ರೀವತ್ಸ. ನಾನು ಸೆಕ್ರೆಟರಿ ಆಫ್ ಕರ್ನಾಟಕ ಮೌಂಟೇನಿಂಗ್ ಅಸೋಸಿಯೇಷನ್. ನಮ್ಮಲ್ಲಿ ಪ್ರೀ ಮಾನ್ಸೂನ್ ಎಕ್ಸ್ಪಿಡಿಷನ್ಸ್ ಅಂತ ಭಾಳ ಜನ ಆರ್ಗನೈಸ್ ಮಾಡಿದ್ವಿ. ಅದರಲ್ಲಿ ಇದು ಒನ್ ಆಫ್ ದಿ ಎಕ್ಸ್ಪಿಡಿಷನ್ ಸಹಸ್ರತಾಲ್ ಅಂತ. ಇದು 29ನೇ ತಾರೀಕಿಂದ ಶುರು ಮಾಡಿ 8ನೇ ತಾರೀಕು ಜೂನ್ಗೆ ಕಂಪ್ಲೀಟ್ ಆಗಬೇಕಾಗಿತ್ತು. ಸುಧಾಕರ್ ಅನ್ನೋರು ಈ ಎಕ್ಸ್ಪಿಡಿಷನ್ 22 ಜನ ಮೆಂಬರ್ಸ್ನ ಲೀಡ್ ಮಾಡಿದ್ದಾರೆ. ಎಲ್ಲರೂ ವೆರಿ ಗುಡ್ ಟ್ರೆಕ್ಕರ್ಸ್ ಆ್ಯಂಡ್ ಮೆನಿ ಆಫ್ ದೆಮ್ ಆರ್ ವೆರಿ ಗುಡ್ ಮೌಂಟೇನಿಯರ್ಸ್ ಆಲ್ಸೋ. ಆ್ಯಂಡ್ ದಿಸ್ ಟೆರೇನ್ ವಾಸ್ ಎ ವೆರಿ ಮಾಡ್ರೇಟ್, ಅಂತ ಏನು ಡಿಫಿಕಲ್ಟ್ ಟೆರೇನ್ ಅಲ್ಲ. ಸೊ ಇವರೆಲ್ಲ ಉತ್ತರಕಾಶಿ ರೀಚ್ ಆಗಿ ಆಮೇಲೆ 3ನೇ ತಾರೀಕು ಸಹಸ್ರತಾಲ್ ಕ್ಯಾಂಪ್ ಅಂತ ಬಂದಿದ್ದಾರೆ. ಬೆಳಗಿನ ಜಾವ ಹೊರಟು ಒಂದು ಹೈಟ್ ಗೈನ್ ಮಾಡಿದ್ದಾರೆ. ಫುಲ್ ಕಂಪ್ಲೀಟ್ ಮಾಡಿಕೊಂಡು ಮಧ್ಯಾಹ್ನ ಬರಬೇಕಾದ್ರೆ 3 ಗಂಟೆಗೆ ಸಿಕ್ಕಾಪಟ್ಟೆ ವೆದರ್ ಬ್ಯಾಡ್ ಆಗಿ ಇನ್ಕ್ಲಿಮಿನೇಟ್ ವೆದರ್ ಆಗೋಯ್ತು. ಬ್ಲಿಝಾರ್ಡು, ಹೆವಿ ಸ್ನೋಫಾಲು, ಹೆವಿ ವಿಂಡ್. ವಿತ್ ದಿಸ್ ದೇ ವರ್ ಕಾಟ್ ಆ್ಯಂಡ್ ದಿ ಇನ್ವಿಸಿಬಿಲಿಟಿ ವಾಸ್ ವೆರಿ ಪೂರ್. ಸೊ ಹಾಗಾಗಿ ಏನು ಮಾಡಿದ್ದಾರೆ, ಮಧ್ಯಾಹ್ನ 3:30-4 ಗಂಟೆಗೆ ಎಲ್ಲರೂ ಸೇರಿಕೊಂಡು ಒಂದು ಬಂಡೆ ಕೆಳಗಡೆ ಟು ಕಟ್ ದ ವಿಂಡ್ ಅಂತ ಹೇಳಿ ಅಲ್ಲೇ ಒಂದು ಬಿವಾಕ್ ಮಾಡ್ಕೊಂಡಿದ್ದಾರೆ. ಸೊ ಬಿವಾಕ್ ಮಾಡಿಕೊಂಡು ಆಗ್ತಿರ್ಬೇಕಾದ್ರೆ ರಾತ್ರಿ ಹೈಪರ್ ಥರ್ಮಾ ಬಂದು 4 ಜನ ಅಲ್ಲೇ ಕೊಲಾಪ್ಸ್ ಆಗಿಬಿಟ್ಟಿದ್ದಾರೆ. ಡ್ಯೂ ಟು ಕೋಲ್ಡ್, ಡ್ಯೂ ಟು ಎಕ್ಸಾರ್ಷನ್ ಆ್ಯಂಡ್ ಡಿಹೈಡ್ರೇಷನ್ ಆಗಿ ಭಾಳ 4 ಜನ ಹೋದರು.